ಸ್ನೇಹಿತರೆ ಗಮನಿಸಿದ್ರಲ್ವಾ, ಇದಿರ್ತಕ್ಕಂಥ ಜಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲ್ಲೂಕು ಜಕ್ಕಲಮಡುಗು ಜಲಾಶಯದ ಪಕ್ಕದಲ್ಲಿರ್ತಕ್ಕಂಥದ್ದು ಗುಡ್ಡಗಾಡು ಪ್ರದೇಶ. ಇಲ್ಲಿ ಆಲ್ಮೋಸ್ಟು ಒಂದು ಅರ್ಧ ಕಿಲೋಮೀಟ್ರ್ ನಾವು ನಡ್ಕೊಂಡೇ ಬಂದಿದ್ದೀವಿ ಕಾರು ಬರೆದಂಥ ಒಂದು ಪ್ರದೇಶದಲ್ಲಿ. ಇದರಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರೋ ವಿಷಯ, ಗುಲಾಬಿ ಬೆಳೆ ಅನೇಕ ಜನರು ಹೊಸ್ದಾಗಿ ನಾಟಿ ಮಾಡ್ತಾಯಿದ್ದೀರಾ. ಈಗ ನಾವೇನು ನಿಂತಿದ್ದೀವಿ ಇದು 600 ಗಿಡಗಳು, 8 ತಿಂಗಳು 4 ದಿವಸ ಇವತ್ತಿಗೆ. ಈಗಾಗಲೇ ಒಂದು ದಿವಸಕ್ಕೆ 50 kg ಹೂ ಕೊಯ್ದು ದಾಖಲೆ ಮಾಡಿರ್ತಕ್ಕಂಥ ಯುವ ರೈತರನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೀನಿ. ನೋಡಿ, ಈ ಗಿಡಗಳನ್ನು ನೀವು ಗಮನಿಸ್ಬೋದು ಹೇಗಿದೆ ಅಂತ. ಇಂಥ ತುಂಬು ಮಳೆಗಾಲದಲ್ಲಿ, ಇಷ್ಟು ಇಬ್ಬನಿ ಬೀಳೋ ಕಾಲದಲ್ಲಿ, ಇಷ್ಟು ರೋಗಗಳಿರೋ ಕಾಲದಲ್ಲಿ ಯಾವುದರಲ್ಲೂ ಎಲೆ ಅಟ್ಲೀಸ್ಟ್ ಒಂದು 5% ಹಳದಿ ಎಲೆಗಳಿರ್ಬೋದೇನೋ, ಎಲೆ ಉದುರಿರೋ ಒಂದು ದಾಖಲೆ ಸಮೇತ ಇಲ್ಲ. ಸೊ ಇದು ಯಾಕೆ ಸಾಧ್ಯ ಆಯಿತು ಅಂದರೆ, ಕಾಂಪ್ಲಿಕೇಶನ್ ಮಾಡ್ಕೊಂಡಿಲ್ಲ, ಸರಳ. ಇದು ಬೇರೆ ಬೆಳೆ ಥರ ಒಂದು ಬೆಳೆ ಅನ್ನೋ ರೀತಿ ಸರಳವಾಗಿ ಮಾಡ್ಕೊಬಂದಿರೋದು. ಸೊ ಗುಲಾಬಿ ಹಾಕಿದ ತಕ್ಷಣ ಡ್ರಿಪ್ಪಲ್ಲಿ ಗೊಬ್ಬರ ಬಿಡಬಾರ್ದು, DAPನೇ ಹಾಕಬೇಕು, ಹಿಂಡಿನೇ ಹಾಕಬೇಕು, ಔಷಧಿ 3 ದಿನಕ್ಕೆ ಹೊಡಿಬೇಕು, ಮಳೆ ಬಂದಾಗ 4 ದಿನಕ್ಕೆ ಹೊಡಿಬೇಕು, ಈ ಥರದ್ದು ಏನೂ ಇಲ್ಲ. ಎಲ್ಲ ಬೆಳೆಗಳಿಗೆ ಇವರು ತರಕಾರಿ ಬೆಳೆಯುವಾಗ ನನಗೆ ಪರಿಚಯ ಆಗಿದ್ದು ಅದು ಹಿಂದಿನ ವರ್ಷ ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾ ಚುಕ್ಕೆ ರೋಗ ಜಾಸ್ತಿಯಾಗಿ ಅರ್ಧ ಬೆಳೆ ಆದಾಗ ನನ್ನ ಹತ್ರ ಬಂದಿದ್ದು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಬರ್ತಿರ್ತಕ್ಕಂಥದ್ದು. ಇದು ಗುಂಗೀರ್ನಹಳ್ಳಿ ಅನ್ನೋ ಗ್ರಾಮ. ಮಂಜುನಾಥ್ ಅಂತ ಯುವ ರೈತರು. ನಮಸ್ತೆ ಮಂಜುನಾಥ್. ನಮಸ್ಕಾರ ಸರ್. ಈಗ ನಮಗೆ ಪರಿಚಯ ಆಗಿದ್ದು ಹಿಂದಿನ ವರ್ಷ ಟೊಮೊಟೊ ಬೆಳೆ ಅರ್ಧ ಆದಮೇಲೆ ನೀವು ಮತ್ತು ನರಸಿಂಹಪ್ಪ ಅನ್ನೋರು ಇಬ್ಬರು ರೈತರು ಬಂದರೆ, ಆವಾಗಲಿಂದ ನಿಮ್ಮೂರವ್ರಿಗೆ ಸುಮಾರು ಜನ ಬರ್ತಾರೆ. ಈಗ ಗುಲಾಬಿ ಬೆಳೆ ಬೇಸಾಯದ ಬಗ್ಗೆ ನಿಮಗೆ, ಗುಲಾಬಿ ಗಿಡ ಹಾಕಬೇಕು ಅಂತ ಏಕೆ ಅನ್ನಿಸ್ತು? ಇಲ್ಲಿ ಬೇರೆಯವರು ಬೆಳೀತಾ ಇದ್ದಾರೆ, ಹಾಕಿದ್ದಾರೆ. ಅಲ್ಲಿಗೂ ನಿಮ್ಮ ಈ ಗಿಡಗಳಿಗೂ ವ್ಯತ್ಯಾಸ ಏನು ಕಾಣಿಸ್ತಾ ಇದೆ? ನಮ್ಮ ರೈತರ ಜೊತೆ ಹಂಚ್ಕೋಬೋದಾ? ಏನಾದರೂ ಇದಕ್ಕೆ ಜಾಸ್ತಿ ಹಾಕಿರೋದೋ, ಇಲ್ಲ ಮೂಟಿಗಳಗಟ್ಟಲೆ ಹಾಕಿರೋದೋ, ಈ ಥರದ್ದು ಏನಾನಿದ್ರು ಔಷಧಿ ಎಷ್ಟು ದಿನಕ್ಕೊಂದು ಸರಿ ಹೊಡಿತಾ ಇದ್ದೀರಿ ಸರ್? 8 ದಿವಸಕ್ಕೊಂದ್ಸತಿ. 8 ದಿವಸಕ್ಕೊಂದ್ಸರಿ ಔಷಧಿ ಹೊಡಿತಾ ಇದ್ದೀರಿ. ಹೂವು ಎಷ್ಟು ದಿವಸಕ್ಕೊಂದ್ಸರಿ ಕೀಳ್ತಾ ಇದ್ದೀರಿ? ದಿನ ಬಿಟ್ಟು ದಿನ ಸರ್. ದಿನ ಬಿಟ್ಟು ದಿವಸ ಕೀಳ್ತಾ ಇದ್ದೀರಿ. ಹೈಯೆಸ್ಟ್ ಇಳುವರಿ ನೀವು 50 kg ತಗೊಂಡಿದ್ವಿ ಅಂತ ಹೇಳಿದ್ರಿ ದಸರಾಗೆ. ಈಗೇನು ಬೆಲೆ ಇದೆ? ಈಗ 140-150 ಹೋಗ್ತೈತೆ ಹೋಗ್ತಾ ಇದೆ. ಓಕೆ. ನಿಮ್ಮ ಹೂವುಗಳ ಕ್ವಾಲಿಟಿ ಇದ್ರ ಬಗ್ಗೆ ಏನು ಡ್ರಾಪೇ ಆಗಿಲ್ಲ ಸರ್. ಕ್ವಾಲಿಟಿ ಏನು ಡ್ರಾಪ್ ಆಗಿಲ್ಲ, ಏನು ಹಾಕೇ ಇಲ್ಲ. ಓಕೆ. ನೀವೇನು ಕೊಟ್ಟಿದ್ದೀರ ಅದೇ ಮಾಡಿರೋದು. ಓಕೆ. ಈ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದು, ಈ ಬಯೋಸ್ಟಿಮ್ಯುಲೆಂಟ್ ಟಾನಿಕ್ ಕೊಡೋದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ವ? ಎಲ್ಲ ಕೊಡ್ತಾ ಇರ್ತೀವಿ ಸರ್. ಸೊ 2 ಕಡೆನೂ ಒಂದೊಂದು ಡ್ರಿಪ್ ಹಾಕಿದ್ದೀರಲ್ವ ಇದಕ್ಕೆ? ಹೌದು ಸರ್. ಓಕೆ ಓಕೆ. ಈಗ ಮಾರ್ಕೆಟಲ್ಲಿ ಹೂವು ತಗೊಂಡು ಹೋಗ್ತಿರಲ್ಲ, ನಿಮ್ದು ಏನನ್ನ ಕಂಪ್ಲೇಂಟ್ಸ್ ಬರ್ತದಾ? ಏನಿಲ್ಲ. ಕಲರ್ದಾಗಲಿ, ಸೈಜು, ತೊಟ್ಟು ಅದೆಲ್ಲ ಏನಿಲ್ಲ? ಏನಿಲ್ಲ. ಏನಿಲ್ಲ. ಈಗ ನಿಮ್ಮ ಗುಲಾಬಿ ಬೆಳಿಬೇಕು ಅಂತ ಯಾಕೆ ಅನಿಸಿದೆ? ಯಾಕಂದ್ರೆ ನೀವು ಬರೀ ತರಕಾರಿಗಳೇ ಬೆಳ್ಕೊಂಡು ಬರ್ತಾ ಇದ್ರಲ್ಲ, ಒಂದು 2-3 ಬ್ಯಾಚ್ ಟೊಮೊಟೊಗೆ ನನ್ನ ಹತ್ರ ಬಂದಿದ್ರಿ. ಗುಲಾಬಿ ಹಾಕಬೇಕು ಅಂತ ಯಾಕೆ ಅನಿಸಿದ್ದು? ಸರ್ ಎಲ್ಲರೂ ಹೇಳ್ತಿದ್ರು, ಈ ಸತಿ ಮಾಡೋಣ ಅಂತೇಳಿ. ಹೊಸ್ದಾಗಿ ನಂಗೆ ಏನು ಗೊತ್ತಿಲ್ಲ, ಅದನ್ನ ನಿಮ್ಮನ್ನ ಕೇಳಿ ಮಾಡಿಸಿದ್ದು. ನಿಮ್ಮನ್ನ ಕೇಳಿ ಮಾಡಿದ ತೋಟ. ಯಾರ ಹತ್ರ ಏನು ಔಷಧಿ ತಗೊಂಬಂದು ಇದು ಮಾಡಿಲ್ಲ ನಾವು. ಓಕೆ. ಇದು ಗಂಟ ಒಂದು ಎಲೆ ಉದುರಿರೋದಿಲ್ಲ. ಎಲ್ಲ ನಮ್ಮ ತೋಟ ನೋಡ್ಕೊಂಡು ಹೋಗಿ ಹೇಳ್ತಾರೆ. ಎಲ್ಲ ಕಡೆನೂ ಎಲೆ ಉದುರೋಗ್ಬಿಟ್ಟೈತೆ. ಈಗ ಇಬ್ನಿ ಬೀಳಕ್ಕೆ ಶುರುವಾಯಿತು, ಜಡಿ ಮಳೆ ಹಿಡ್ಕೊಂಡಿತ್ತು. ಈ ಡೌನಿ ಮಿಲ್ಡ್ಯೂ ಇತ್ತೀಚೆಗೆ ಬಾಟ್ರೈಟಿಸ್ ಜಾಸ್ತಿ ಆಗಿದೆ. ಅದೇ ಗಮನಿಸ್ತಾ ಇದ್ದೀನಿ ನಾನು. ಕೆಳಗಡೆಯಿಂದಲೂ ಹಚ್ಚ ಹಸಿರಾಗೇ ಇದ್ದಾವೆ ಎಲೆಗಳು. ಒಂದೇ ಸಮಾಗಿದೆ ಸರ್, ಎಲ್ಲಿ ಇಲ್ಲ ಈ ಥರ ಸೊಪ್ಪು. ಓಕೆ. ವಾರಕ್ಕೊಂದ್ಸರಿ ಸ್ಪ್ರೇ, ವಾರಕ್ಕೊಂದ್ಸರಿ ಒಂದು ಬಯೋಸ್ಟಿಮ್ಯುಲೆಂಟು, ಆಮೇಲೆ ಸಪ್ರೇಟಾಗಿ ಡ್ರಿಪ್ ಗೊಬ್ಬರ ಕೊಡ್ತಿರೋದು. ಹೌದು ಸರ್. ಸ್ನೇಹಿತರೆ, ನಾನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಅದೇ ರೀತಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದು. ಅಲ್ಲಿಗೂ ನೋಡಿ ಎಷ್ಟು ಕಳೆ ಇದೆ ಈ ಭೂಮಿನಲ್ಲಿ. ಅದು ತುಂಗೆ ಅಂತಿರಲ್ಲ, ಅಂಥದ್ದು ಕಳೆ ಇದೆ. ಭೂಮಿ ಸ್ವಲ್ಪ ಜಿಗುಟಾದ ಮಣ್ಣು ನೋಡಿ. ಇಲ್ಲಿ ನಾನು ಓಡಾಡ್ತಾ ಇದ್ದರೆ ಗಟ್ಟಿಯಾಗೇ ಇದೆ ಆ್ಯಕ್ಚುಲಿ ಇಲ್ಲೆಲ್ಲ. ಅಂಥದ್ರಲ್ಲೂ ಹಿಂಗೆ ಬರೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಈ ಗಿಡಗಳಿಗೆ ಜಾಸ್ತಿ ಒತ್ತಡ ಕೊಟ್ಟಿಲ್ಲ. ಅನಾವಶ್ಯಕವಾಗಿ ಕೆಲವು ಔಷಧಿಗಳು ಮಾರ್ಕೆಟಲ್ಲಿ ಪ್ರಚಲಿತದಲ್ಲಿ ಇದ್ದಾವಲ್ಲ, ಗುಲಾಬಿಗೆ ಇಂಥದೇ ಹೊಡಿಬೇಕು ಅಂತ, ಆ ಥರದ್ದೇನು ಮಾಡಿಲ್ಲ. ಮಾಮೂಲಿಯಾಗಿ ತರಕಾರಿ ಬೆಳೆಗಳಿಗೆ ಏನು ಹೊಡಿತಿದ್ರಿ ಎಲ್ಲ ಬೇರೆ ಕಡೆ ನಾನು ಗಮನಿಸ್ದಂಗೆ. ನೆನ್ನೆ ಚಿಕ್ಕಬಳ್ಳಾಪುರದವರಿಗೆ ಹೆಚ್ಚು ಕಡಿಮೆ ದಿನಕ್ಕೊಂದು 30-40 ಜನ ಗುಲಾಬಿ ರೈತರು ನನ್ನ ಕ್ಲಿನಿಕ್ಕಿಗೆ ಬರ್ತಾ ಇರೋದು. ಅಲ್ಲಿ ಗಮನಿಸ್ದಂಗೆ ಅವರು ಸ್ಪ್ರೇ ಶೆಡ್ಯೂಲ್ ಬೇರೆ ಕಡೆ ಹೇಗಿದೆ ಅಂದರೆ, ಅವರೆಲ್ಲ ಬರೀ ಕೀಟನಾಶಕದ ಮೇಲೆ ಫೋಕಸ್ ಮಾಡಿ ಕೊಡ್ತಾ ಇದ್ದಾರೆ, ಅತಿ ಹೆಚ್ಚು ಕಾಂಬಿನೇಷನ್ಗಳು. ಸೊ ಆಲ್ಮೋಸ್ಟ್ ಈ ಎಲೆಗಳು ಈ ಥರ ಹಸಿರಾಗಿಲ್ಲ, ಸ್ಮೂತಾಗಿಲ್ಲ, ಹಾರ್ಡಾಗಿರುತ್ತೆ, ಉದುರೋಗ್ತಾ ಇರ್ತದೆ. ಡಿಸೀಸ್ ಮ್ಯಾನೇಜ್ಮೆಂಟ್ ಭಾಳನೇ ಇಂಪಾರ್ಟೆಂಟು. ಪ್ರೊಲಾಂಗ್ಡ್ ಮಳೆ
ಗಾಲ ಬಹಳ ದಿವಸಗಳಿಂದ ಇರೋದ್ರಿಂದ ಈಗ ಇಬ್ನಿ ಬೆಳಕು ಶುರುವಾಗಿರೋದ್ರಿಂದ ಡೌನಿ ಮಿಲ್ಡ್ಯೂ ಆಗಿರ್ಬೋದು, ಬಾಟ್ರೈಟಿಸ್ ಆಗಿರ್ಬೋದು, ಹಾಗೆಯೇ ಬ್ಲ್ಯಾಕ್ ಸ್ಪಾಟು ಬಹಳ ಕಾಡ್ತದೆ. ಆವಾಗವಾಗ ಪೌಡ್ರಿ ಮಿಲ್ಡ್ಯೂ. ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರು ಫೇಲ್ ಆಗ್ತಾಯಿದ್ದಾರೆ. ಅದರಲ್ಲಿ ಈಗೇನೆಂದರೆ ಆ ಥರ ಪ್ರೆಜುಡಿಸ್ ಏನು ಇಟ್ಕೊಂಡಿಲ್ಲ. ಈಗ ರೈತರು ಒಂದು ಕಡೆ ಕೂತ್ಕೊಂಡ್ಮೇಲೆ ಅದು ಮಾರ್ಕೆಟ್ಗೆ ಹೋದಾಗ ಒಬ್ರಿಗೊಬ್ರು ಚರ್ಚೆ ಬಂದೇ ಬರ್ತದಲ್ವಾ, ಹೂವು ಚೆನ್ನಾಗಿದೆ, ಏನು ಔಷಧಿ ಹೊಡೆದಿದ್ರೆ ಹೆಂಗೆ. ಇದರಲ್ಲಿ ಗುಲಾಬಿ ಬೆಳೆಯೋದ್ರಲ್ಲಿ ಸೀನಿಯರ್ಸ್ ಕೆಲವರು ಇರ್ತಾರೆ, ಅವ್ರು ಹೇಳ್ತಾರೆ ನಿಮಗೆ ಇಂಥ ಊರಿಗೆ ಹೋಗೋ ಔಷಧಿಗೆ ಇಲ್ಲೇ ತೊಗೊಬಾ, ಹಿಂಗೆ ಹೊಡಿ ಅಂತ ಹೇಳ್ತಾ ಇರ್ತಾರೆ. ಅದು ರೂಢಿಲಿ ಬಂದುಬಿಟ್ಟಿರೋದು ಆ್ಯಕ್ಚುಲಿ. ಇದು ಎಲ್ಲೂ ಯಾವ ಊರಿಗೂ ಹೋಗ್ಬೇಕಾಗಿಲ್ಲ. ನೀವು ಈ ಜ್ಞಾನ ಒಂದು ತಿಳ್ಕೊಬಿಟ್ರೆ ನನ್ನ ವೀಡಿಯೋಸಲ್ಲಿ ಜ್ಞಾನ ಸಿಗುತ್ತೆ. ಎಲ್ಲ ರೋಗಗಳು ವೀಡಿಯೋ ಮಾಡಿದ್ದೀನಿ. ಎಂಥ ಸಣ್ಣ ಪಂಚಾಯತಿ ಲೆವೆಲ್ ಊರಾದರೂ ಔಷಧಿ ಅಂಗಡಿಗಳವೆ, ಅಲ್ಲೇ ನೀವು ಔಷಧಿಗಳು ತಗೊಂಡು ಬಳಸಬೇಕು. ಏನಂದರೆ ನೀವು ಕೇಳಿ ತೊಗೋಬೇಕು ಔಷಧಿನ. ಅದು ಈ ಔಷಧಿ ಯಾವುದಂತ ಡಿಸೈಡ್ ಮಾಡೋದು ಹೇಗೆ ಅಂದರೆ ನನ್ನ ವೀಡಿಯೋಸ್ ನೋಡಿ, ವೀಡಿಯೋಸಲ್ಲಿ ಹೇಳಿದ್ದೀನಿ. ಹಾಗಾಗಿ ನೀವು ಯಾವ ಊರಿಗೂ ಎಲ್ಲಿಗೂ ಹುಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಇವ್ರಿಗಿಲ್ಲಿ ಹತ್ರ ಇದೆ, ನನ್ನ ಹತ್ರ ಬರ್ತಿದ್ದಾರೆ. ಹಾಗಾಗಿ ನೀವು ನನ್ನ ಹತ್ರನೇ ಬರಬೇಕೆಲ್ಲ ಬರಬೇಕು ಅಂತ ಏನಿಲ್ಲ. ಸರಳವಾಗಿ ರೋಗ ಡೌನಿ ಮಿಲ್ಡ್ಯೂ ಇದೆಯಾ, ಡೌನಿ ಮಿಲ್ಡ್ಯೂಗೆ ಹೆಚ್ಚು ಕಡಿಮೆ ಒಂದು 15ರಿಂದ 20 ಔಷಧಿಗಳಿದ್ದಾವೆ. ಯಾವುದು ಬದಲಾವಣೆ ಮಾಡ್ದಂಗೆ ರಿಪೀಟ್ ಮಾಡ್ದಂಗೆ ಮಾಡ್ತಾ ಬಂದರೂ 2 ತಿಂಗಳಿಗೆ ಒಂದು ಸರಿ ರಿಪೀಟ್ ಆಗುತ್ತೆ ಔಷಧಿ. ಅದೇ ರೀತಿ ಪೌಡ್ರಿ ಮಿಲ್ಡಿಗೆ ಒಂದು 10-15 ಔಷಧಿಗಳಿದೆ. ತ್ರಿಪ್ಸ್ಗಂತೂ ಬೇಕಾದಷ್ಟು ಔಷಧಿಗಳಿದೆ. ಈ ರೀತಿ ಬದಲಾವಣೆ ಮಾಡ್ಕೊಂಡು ಮಾಡಿರೋದ್ರಿಂದ ಈ ತೋಟ ಗಮನಿಸ್ಬೋದು ನೀವು. ಡಿಸೀಸ್ ಮ್ಯಾನೇಜ್ಮೆಂಟು ಚೆನ್ನಾಗಾಗಿದೆ. ಈಗ ಫರ್ಟಿಲೈಸರ್ ವಾಟರ್ ಸಾಲ್ಯುಬಲ್ಲು ನಿಮಗೊಂದು 10-15 15 ಗ್ರೇಡ್ಗಳು ಸಿಗ್ತವೆ, ಒಂದಾದ ಮೇಲೆ ವಾರಕ್ಕೊಂದು. ಬಯೋಸ್ಟಿಮ್ಯುಲೆಂಟ್ಗಳು ನನ್ನ ಹತ್ರನೇ ಆಲ್ಮೋಸ್ಟ್ ಒಂದು 15ರಿಂದ 20 ಕಲೆಕ್ಷನ್ ಇದೆ. ಒಂದು ಸರಿ ಡ್ರಿಪ್ಪಲ್ಲಿ ಬಿಟ್ಟಿದ್ದೀನಿ, 2 ತಿಂಗಳಾದ್ಮೇಲೆ ರಿಪೀಟ್ ಬರ್ತದೆ. ಈ ರೀತಿ ಮಾಡ್ತಾ ಹೋದಾಗ ನೋಡಿ, ಸರಳವಾಗಿ ನೋಡಿ, ಇದೆಲ್ಲ ನಾವು ತೋರಿಸ್ದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಸುತ್ತ ಇಷ್ಟು ಫಾರೆಸ್ಟ್ ಏರಿಯಾದಲ್ಲಿ ಬರೀ 600 ಗಿಡ ಹಾಕ್ಕೊಂಡು ದಿವಸ ಬಿಟ್ಟು ದಿವಸನೂ ಹೂವು ಕೀಳೋದು ಮಂಜುನಾಥ್. ಹೌದು ಸರ್, ದಿವಸ ಬಿಟ್ಟು ದಿವಸ ಹೈಯೆಸ್ಟ್ 50 kgಗೂ ಹೋಗಿತ್ತು. ಇವಾಗ 20 kg ಡೈಲಿ ಹೋಗ್ತಾಯಿದೆ. ಡೈಲಿ 20 kg ಹೂವು ಹೋಗ್ತಾಯಿದೆ ನೋಡಿ. ಡೈಲಿ 20 kg ಹೂವು ಈಗ 140 ರೇಟ್ ಇದೆ. ನೀವೇ ಲೆಕ್ಕ ಹಾಕೋಬೋದಾಗೆ. ಒಂದು 600 ಗಿಡ ಎಷ್ಟು ಸರಳವಾಗಿ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಕಡ್ಡಿ ಹಾಕಿರೋದು ನಿಮಗೆ ಅನ್ನಿಸ್ಬೋದು. ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಗಾಳಿಗೆ ಮೊನ್ನೆ 2 ಗಿಡ ಬಿದ್ದೋಗಿತ್ತು ಅಂತ ಏನೋ ಹೇಳಿದ್ರು ಇವರು. ಅದಕ್ಕೆ ಅವರು ಗಾಬರಿ ಆಗಿಬಿಟ್ಟು ಕಡ್ಡಿ ಹಾಕಿ ಒಂದು ದಾರ ಕಟ್ಟೋಣ ಅಂತ ಮಾಡಿದ್ದಾರೆ. ಸ್ಟ್ರೆಂತ್ ಹಂಗಿದೆ ನೋಡಿ. ಈ ವೆಯ್ಟ್ ಇದನ್ನು ಗಮನಿಸಿ ನೀವು. ಈ ಶೂಟ್, ಒಂದು ಶೂಟಲ್ಲಿ ಎಷ್ಟು ಬ್ರ್ಯಾಂಚಸ್ ಇದೆ, ಎಷ್ಟು ಮೊಗ್ಗುಗಳಿದೆ. ಇವು ತೂಕ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಗಾಳಿ ನೇರವಾಗಿ ಹಿಂಗೆ ಬಂತು ಅಂದರೆ ಸ್ವಲ್ಪ ಎತ್ತರದ ಜಾಗದಲ್ಲಿ ಇರೋದ್ರಿಂದ ಬಿದ್ದೋಗ್ಬಿಡ್ತದೆ ಗಿಡ. ಅದಕ್ಕೆ ಈ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾರೆ ಅವರು. ಕಡ್ಡಿ ಹಾಕ್ಬಿಟ್ಟು ದಾರ ಕಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನಾನು ಮತ್ತೆ ರೋಸುಗಳು ವೀಡಿಯೋಗಳು ಮಾಡಿ ನಿಮಗೆ ಧೈರ್ಯ ತುಂಬೋದಕ್ಕಷ್ಟೇ ವೀಡಿಯೋ ಮಾಡ್ತಿರೋದು. ಅನೇಕ ಜನ ನಿಮಗೆ ಗೊತ್ತು, ಗುಲಾಬಿ ಹಾಕಿದವರು ತುಂಬಾ ಯೋಚನೆ ಮಾಡೋ ಸ್ಥಿತಿಲಿದ್ದೀರಿ. ಏನು ಎಲ್ಲ ಎಲೆ ಒಂದು ವಾರದಲ್ಲಿ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆಯಲ್ಲ ಯಾಕೆ ಅಂತ. ಅದು ಮೇಯ್ನ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಫೇಲ್ ಆಗಿರೋದ್ರಿಂದಲೇ ಎಲೆಗಳು ಉದುರೋಗೋದು. ಡಿಸೀಸ್ ಬಂದ ತಕ್ಷಣ ತಡ್ಕೊಳ್ಳೋ ಕೆಪಾಸಿಟಿ ಗಿಡಗಳಲ್ಲಿಲ್ಲ. ಅದನ್ನು ಕೊಡಬೇಕಾದ ಕೆಲಸ ಆಗಬೇಕಾಗಿದೆ. ಸೊ ನೀವು ಮೊದಲ ಪ್ರಾಮುಖ್ಯತೆ ಗುಲಾಬಿ ಗಿಡ ಹಾಕಿದರು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ವಿವಿಧ ರೀತಿಯಲ್ಲಿ, ಸಾವಯವ, ಜೈವಿಕ, ರಾಸಾಯನಿಕ 3 ರೀತಿಲಿ ಕೊಡ್ತಾ ಇರೋದು. ಬಟ್ ಒಬ್ಬ ಸಾಮಾನ್ಯ ರೈತನಿಗೆ ಇದು ಅರ್ಥ ಆಗದೆ ಇರ್ಬೋದು. ಈಗ ಮಂಜುನಾಥ್ ಅಂತವ್ರಿಗೆ ಸಾವಯವ ಯಾವುದು, ಜೈವಿಕ ಯಾವುದು, ರಾಸಾಯನಿಕ ಅರ್ಥ ಆಗಲ್ಲ ಅವರು. ಬಟ್ ನಾನು ಏನು ಹೇಳ್ತೀನಿ ಅದು ಅರ್ಥ ಆಗ್ತದೆ ಅವರು. ಹೌದು ಸರ್. ಔಷಧಿ ಜಾಸ್ತಿ ಹೊಡಿಬೇಡ್ರಿ ಅಂತೇಳಿದ್ದೀನಿ. ಒಂದೊಂದು ಸರಿ 10-12 ದಿನಕ್ಕೆ ಒಂದು ಸರಿ ಔಷಧಿ ಹೊಡೆದವ್ರೆ. ಲಾಸ್ಟ್ ಟೈಮ್ ಮಾಡಿದಾಗ 10 ದಿನದ ಮೇಲೆ ಆಯಿತು ಅನಿಸುತ್ತೆ ಔಷಧಿ ಹೊಡಿವಾಗಲ್ಲ. ಇಂಥ ಮಳೆಗಾಲದಲ್ಲಿ ಹಂಗೆ ತಡ್ಕೊಂಡಿದೆ ಗಿಡ. ಅಂದರೆ ಭೂಮಿನಲ್ಲಿ ಸತ್ವ ಇದೆ, ಗಿಡದಲ್ಲಿ ಶಕ್ತಿ ಇದೆ. ಬಟ್ ನಾವು ಅದನ್ನು ಹಾಳು ಮಾಡೋ ಕೆಲಸ ಮಾಡಬಾರ್ದು ಸರ್. ಇವಾಗೂ ಬ್ರಾಂಚ್ ಏನು ಕಡಿಮೆನೇ ಆಗಿಲ್ಲ ಸರ್. ಇದು ಕಿತ್ಕೊಂಡು ಬರ್ತಾನೆ ಇದೆ ನೋಡ್ರಿ. ಆ ಒಂದು ಗಿಡದಲ್ಲಿ ನೋಡ್ರಿ, ಯಾವ್ದ್ರಲ್ಲೇ ನೋಡಿದ್ರಿ ಬ್ರಾಂಚ್ ಕಡಿಮೆನೇ ಇಲ್ಲ. ಹೂವನ್ನು ಬಿಡ್ತಾನೆ ಐತೆ, ಬರ್ತಾನೆ ಐತೆ, ಬ್ರಾಂಚಸ್ ಬರ್ತಾ ಇದೆ. ಈಗ ಸಹ ಇಲ್ಲಿ ಇದಾಗೈತೆ. ಇವಾಗ ನೋಡಿ ಬ್ರಾಂಚಸ್ ಕೆಳಗಡೆ ಬರ್ತಾ ಇರ್ತವೆ. ಒಂದು ನೋಡಿ ಇದ್ರಲ್ಲಿ ಹೂವು ಓತಾನೆ ಐತೆ. ಈಗ ನೋಡಿ ಅದ್ರಲ್ಲಿ ನೋಡಿ ಹೂವು ಖಾಲಿ ಆಗ್ತಾ ಇರ್ತೈತೆ. ಇಲ್ಲಿ ಬೇರೆ ಆತರ ಇಲ್ಲಿ ನೋಡ್ರಿ, ಇಲ್ಲಿ ಹೂವು ಓತೈತೆ ನೋಡಿ. ಇಲ್ಲಿ ಬ್ರಾಂಚ್ ಹೊಸದಾಗ ಆಗ್ತಾ ಇದೆ. ಈಗ ಇಲ್ಲಿ ನೋಡ್ರಿ ಬರ್ತಲ್ಲ ಇದೆ. ನೋಡ್ರಿ, ಇಲ್ಲಿ ಹೂವು ಕೀಳ್ತಾನೆ ಇದೀವಿ ಡೈಲಿ. ಈಗ ಇಲ್ಲಿ ಹೊಸ ಬ್ರಾಂಚ್ ಆತಾನೆ ಐತೆ. ಒಂದು ಹೂವು ಡ್ರಾಪ್ ಆಗಲ್ಲ ಸರ್ ಏನು. ನೋಡಿ, ಎಲ್ಲಿ ತ್ರಿಪ್ಸಿಂದಲೂ ಏನೋ ಹಾನಿಯಾಗಿರೋ ಅಂತ ಲಕ್ಷಣಗಳು ಕಾಣಲ್ಲ. ಬಟ್ ನೀವು ಔಷಧಿ ಹೊಡೆದಿರೋದು ಕವರೇಜ್ ಇನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಅನಿಸುತ್ತೆ. ಪೌಡ್ರೆಲ್ಲ ಕೂತ್ಕೊಬಿಟ್ಟಿದೆ ನೋಡಿ. ಇದನ್ನು ಇನ್ನು ಸ್ವಲ್ಪ ಸ್ಪೀಡ್ ಜಾಸ್ತಿ ಇಟ್ಕೊಂಡು ಕವರ್ ಮಾಡಿ. ದೊಡ್ಡ ಪಂಪ್ ಐತೆ ಸರ್, ನಾವು ಇವಾಗ ಬಳಸೇ ಇಲ್ಲ ಅದನ್ನ. ಜಾಸ್ತಿ ನೆನ್ಸಕ್ಕೆ ಹೋಗ್ಬೇಡ್ರಿ. ಹ್ಞೂ ಸರ್. ನೀವು ಬೇರೆ ತೋಟ ಯಾವುದಾದ್ರೂ ನೋಡಿದ್ರಾ ಗುಲಾಬಿ ಹೋಗಿ? ಏನು ನೋಡಿಲ್ಲ ಸರ್ ನಾನು. ಓಕೆ, ನೀವು ಏನು ಹೇಳಿದ್ರು ಅದೇ ಮಾಡಿದ್ದೇನೆ. ಓಕೆ.
ನೀವೇನು ಹೇಳಿದ್ರು ನಿಮ್ಗೆ ಕೇಳಿದ್ರು ಬಂದು ಹೂವು ಹಾಕ್ತಾ ಇದ್ದೀನಿ ಸಹ ಒಂದು 600 ಗಿಡ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೀವೇನು ಹೇಳಿದ್ರು ಅದೇ ಮಾಡಿರೋದು ಇದಕ್ಕೆ. ಸೊ ನಿಮ್ಗೆ ತರಕಾರಿ ಬೇಸಾಯಕ್ಕಿಂತ ಇದು ಈಗ ಲಾಭದಾಯಕ ಅನಿಸಿದೆ ಅಲ್ವಾ? ಟೊಮೊಟೊ ಬೆಳೆಗಳಲ್ಲಿ ನಷ್ಟ ತಿಂಗಳಿಗೆ ಇವಾಗ ಅಂದ್ರೂ ಕಡಿಮೆ ಹೋದ್ರೂ ಮೊನ್ನೆ 30,000 ಆಗಿತ್ತು ಬಿಲ್ಲು. 30,000 ಬಿಲ್ 15 ದಿವಸಕ್ಕೆ 15 ದಿವಸಕ್ಕೆ 30,000 ಬಿಲ್. ಆಗಿತ್ತು. ಓಕೆ, ತಿಂಗ್ಳಿಗೆ 60,000 ಬಿಲ್ಲು. ಔಷಧಿ 4 ವಾರದ್ದು 1000ದಿಂದ 1,500. ಹೌದು, 6-7 ಆಗ್ತದೆ ಬಿಲ್ಲು. ಇನ್ನು ಹೂವು ಕೀಳಕ್ಕೆ ಕೆಲಸದವ್ರನ್ನ ಕರ್ಕೊತೀರಾ? ಏನಿಲ್ಲ ಸರ್, ನಾವು ಮನೆಗಳೇ ಮಾಡ್ಕೊತಾ ಇದ್ದೀರಾ. ಸೊ ಸರಳವಾಗಿ ನೀವು ಒಂದು ಎಲ್ಲೋ ಫ್ಯಾಕ್ಟ್ರಿಗೆ ಹೋಗಿ ತಗೊಳ್ಳೋವಷ್ಟು ಸಂಬಳ ದುಡ್ಕೊತಾ ಇದ್ದೀರಾ. ಹೌದು ಹೌದು ಸರ್. ಓಕೆ, ವೆರಿ ಗುಡ್. ಇಷ್ಟೇ ಸ್ನೇಹಿತರೆ, ನಾನು ಈ ವಿಡಿಯೋ ಮುಖಾಂತರ ಹೇಳಬೇಕಾಗಿದ್ದು ಬಹಳ ಸರಳವಾಗಿ. ಎಲ್ಗೂ ನೋಡಿ ತುಂಬ ಕಳೆಗಳಿದೆ, ಕಷ್ಟಪಟ್ಟಿದ್ದಾರೆ ಇದೆಲ್ಲ ಮಾಡೋದಕ್ಕೆ. ಒಂದು ಗುಲಾಬಿ ತೋಟ ಇಟ್ಕೊಂಡ್ರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸ್ನೇಹಿತರೆ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಂಜುನಾಥ್. ಥ್ಯಾಂಕ್ ಯು ಸರ್.